ಗಾಯ್ಸ್ ಇವತ್ತು ನಾವು ಬಂದಿದ್ದೀವಿ ತಲಕಾಡ್ಗೆ. ಬೆಳಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಾವು ಬಂದಿರೋದು ಸಂಜೆ 4:15 4:45 ಆಗ್ತೈತೆ. 4:15 4:45 ಆಗಿದ್ರು ಇನ್ನೂ ಇಷ್ಟು ಜನ ಇದ್ದಾರೆ. ಬೆಳಗ್ಗೆ ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಾಯಿದ್ರು. ಅಲ್ಲೆಲ್ಲ ಕಬಡ್ಡಿ ಎಲ್ಲ ಆಡ್ತಾಯಿದ್ದಾರೆ. ಬೆಳಗ್ಗೆ ಬಂದಿದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇರ್ತಾಯಿದ್ರು, ಚೆನ್ನಾಗಿರ್ತಾಯಿತ್ತು. ಸನ್ಸೆಟ್ ಆಗ್ತಾಯಿದೆ. ಇನ್ನೊಂದು 1 ಅವರಲ್ಲಿ ಸನ್ಸೆಟ್ಟು ಆಗುತ್ತೆ. ವ್ಯೂ ಚೆನ್ನಾಗಿರುತ್ತೆ. ನೇಚರೆಲ್ಲ ಚೆನ್ನಾಗಿದೆ ಗಾಯ್ಸ್. ಒಂಥರ ನೀವು ಬಂದರೆ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಫ್ಯಾಮಿಲಿ ಜೊತೆ ಆದರೂ ಬರ್ಬೋದು, ಫ್ರೆಂಡ್ಸ್ ಜೊತೆ ಆದರೂ ಬರ್ಬೋದು. ಒಳ್ಳೆ ಪ್ಲೇಸ್ ಇದು. ಫ್ಯಾಮಿಲಿ ಜೊತೆ ಅಂತ ಬಂತಂತಂದರೆ ತುಂಬ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಜೊತೆ ಬಂದರೆ ನಿಮಗೆ ಗೊತ್ತಿದೆಯಲ್ಲ ಯಾವ ಥರ ಎಂಜಾಯ್ ಮಾಡ್ಬೋದು ಅಂತ. ನಾನೇನು ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ಆದರೆ ತುಂಬ ಫ್ರೆಂಡ್ಲಿ ಪ್ಲೇಸು ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಬಂದು ಒಂದು ಸಲ ವಿಸಿಟ್ ಮಾಡಿರ್ತೀರ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತೀರ. ಮಾಡಿಲ್ಲ ಅಂದರೆ ಒಂದು ಸಲ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ ಅಲ್ಲಿ ಯಾರೋ ಮಲಗಿದ್ದಾರೆ, ಎಷ್ಟು ಪೀಸಾಗಿ ಮಲಗಿದ್ದಾರೆ ನೋಡಿ. ಆ ಥರ ಯಾರಾದರೂ ಒಬ್ಬೊಬ್ಬರೇ ಬಂದರೆ ಬೇಜಾರಾಗಿ ಡಿಪ್ರೆಷನಲ್ಲಿದ್ದು ಯಾರಾದರೂ ಬರ್ತೀನಿ ಅಂತ ಹೇಳಿದ್ರೆ ಆ ಥರ ಬಂದು ಒಬ್ಬರೇ ಮಲ್ಕೋಬೋದು ಆರಾಮಾಗಿ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಇಲ್ಲಿ. ನೆಮ್ಮದಿ ಜೀವನ ಅಂದರೆ ಆ ಥರ ಅದು ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾಯ್ಸ್ ಎಲ್ಲ ಚಾಮರಾಜನಗರದ ಸೈಡವರು ಒಳ್ಳೆ ಕಬಡ್ಡಿ ಮ್ಯಾಚ್ ಆಡ್ತಿದ್ರು. ಹಂಗೆ ಅವ್ರು ಆಡೋ ಕಬಡ್ಡಿ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ನಿಂತಿದ್ದು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಂತಿದ್ದೆ ಗಾಯ್ಸ್. ನೋಡಿ ಈಗ ಅಣ್ಣ ಒಬ್ಬ ಸಖತ್ತಾಗಿ ಲಾಕ್ ಮಾಡ್ತಾನೆ ನೋಡಿ ಹೆಂಗೆ. ನಾವು ಹೊಳೆ ನೋಡಿಕೊಂಡು ಹೊರಟ್ವಿ. ದೇವಸ್ಥಾನದ ಹತ್ರ ಹೋಗಬೇಕು ಇವಾಗ, ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ತಲಕಾಡ್ ಬಗ್ಗೆನೂ ಇದೆ ಸ್ವಲ್ಪ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಗೈಸ್.